ಈಗೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜನಸಾಮಾನ್ಯರಿಗೆ ಶಾಕ್ ನೀಡ್ತಾ ಇದೆ ರಾಜ್ಯ ಸರ್ಕಾರ. ಜನರಿಗೆ ಕಾದಿದೆಯಾ ಮತ್ತೊಂದು ದರ ಏರಿಕೆಯ ಶಾಕ್. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಲ್ಲಾ ಸಾರಿಗೆಯ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೇ ದರ ಏರಿಕೆಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಲ್ಲಾ ಸಾರಿಗೆ ಬಸ್ ಪ್ರಯಾಣ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಭೆ ಅಜೆಂಡಾದಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆಯೂ ಕೂಡ ಉಲ್ಲೇಖ ಆಗಿದೆ. ಅಲ್ಲಿಗೆ ಜನಸಾಮಾನ್ಯರು ದರ ಏರಿಕೆ ಎಲ್ಲದರ ದರ ಏರಿಕೆ ಆಯ್ತು ಅನ್ನುವಂತ ಹೊತ್ತಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ. ಮೋಸ್ಟ್ಲಿ ಹೆಣ್ಮಕ್ಳಿಗೆ ದೊಡ್ಡ ಮಟ್ಟದ ಟೆನ್ಷನ್ ಆಗಲ್ಲ. ಇಫ್ ಸಪೋಸ್ ದರ ಏರಿಕೆ ಆದ್ರೆ ಏನಿದ್ರು ಕೂಡ ಗಂಡು ಮಕ್ಕಳೇ ಯೋಚನೆ ಮಾಡಬೇಕು ದರ ಏರಿಕೆ ಆದ್ರೆ. ಈಗ ಹೆಂಡತಿ ಅಥವಾ ನಿಮ್ಮ ಮನೆಯ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾರೆ ಅಂದ್ರೆ ಅವರ ಬಸ್ ಟಿಕೆಟ್ ದರ ಕೂಡ ನೀವೇ ಭರಿಸಬೇಕು ಅಂತ ಪರಿಸ್ಥಿತಿ ಬರಬಹುದು ಅಂತ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೇ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರೂ ಟಿಕೆಟ್ ದರ ಏರಿಕೆಗೆ ಅಸ್ತು ಅಂತ ಅಂದ್ಬಿಟ್ರೆ ಜನಸಾಮಾನ್ಯರು ನಿಮ್ಮ ಜೇಬನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು. ಟಿಕೆಟ್ ದರವನ್ನ ಏರಿಕೆ ಮಾಡಿಬಿಟ್ರೆ ಡಬಲ್ ದುಡ್ಡು ಕೊಟ್ಟು ಓಡಾಡಬಹುದು ಅಥವಾ ಎಷ್ಟು ಮಟ್ಟಿಗೆ ಏರಿಕೆ ಆಗುತ್ತೋ ಅದನ್ನ ನೀವೇ ಭರಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಬರೀ ದರ ಏರಿಕೆ ಎಲ್ಲದರ ಬೆಲೆ ಏರಿಕೆ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಈಗ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಮೋಸ್ಟ್ಲಿ ನಾವೆಲ್ಲ ಹೆಣ್ಮಕ್ಳು ಟೆನ್ಷನ್ ಪಡಬೇಕಾಗಿಲ್ಲ, ಯಾಕಂದ್ರೆ ನಮಗೆಲ್ಲ ಫ್ರೀ ಆಗಿದೆ. ಏನಿದ್ರು ಗಂಡ್ ಮಕ್ಳು ಟೆನ್ಷನ್ ಆಯ್ತು ಹೇಗೆ? ಶ್ರುತಿ, ಹೆಣ್ಮಕ್ಳು ಟೆನ್ಷನ್ ಅಂದ್ರೂ ಕೂಡ ಜೇಬ್ ಖಾಲಿ ಆಗುವಂಥದ್ದು ಕೂಡ ಏನು ಜನಸಾಮಾನ್ಯರಂಥದ್ದು ಟೆನ್ಷನ್ ಇಲ್ಲ ಅಂದ್ರೂ ಕೂಡ. ಯಾಕಂತಂದ್ರೆ ಬಸ್ ಪ್ರಯಾಣ ದರ ಇವತ್ತಿನ ಏನು ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸಂಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಬಸ್ ದರ ಏರಿಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮುಂದಿಟ್ಟಿರುವಂಥದ್ದು. ಬಿಎಂಟಿಸಿ, ಕೆಎಸ್ಆರ್ಟಿಸಿಲಿ ಬರುವಂತಹ 4 ನಿಗಮಗಳದ ಎಲ್ಲ ನಿಗಮಗಳ ವ್ಯಾಪ್ತಿಯಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆ ಸಂಬಂಧಪಟ್ಟಂತೆ ಇಂದಿನ ಕ್ಯಾಬಿನೆಟ್ನ ಅಜೆಂಡಾದಲ್ಲಿ ಇರುವಂಥದ್ದು. ಇವತ್ತು ಕ್ಯಾಬಿನೆಟ್ ಅಜೆಂಡಾದಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಗೆ ಏನಾದರೂ ಕೂಡ ಅನುಮತಿ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂಥದ್ದು. ಒಂದು ಕಡೆ ಬಸ್ ಪ್ರಯಾಣ ಸಂಬಂಧಪಟ್ಟಂತೆ ಏನು ಮಹಿಳೆಯರಿಗೆ ಫ್ರೀ ಅಂತ ಏನು ಫ್ರೀ ಘೋಷಣೆ ಮಾಡಿದ್ರೆ, ಮತ್ತೊಂದು ಕಡೆ ಈಗ ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರ ಮುಂದಾಗಿರುವಂಥದ್ದು, ಆ ಚಿಂತನೆ ನಡೆಸಿರುವಂಥದ್ದು ಅಧಿಕೃತವಾಗಿ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಬಂದಿರುವಂಥದ್ದು. ಹಾಗಾದ್ರೆ ಬಸ್ ಉಚಿತ ಕೊಟ್ಟು ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ನೋಡ್ಬೇಕು, ಇಂದಿನ ಸಚಿವ ಸಂಪುಟ ಸಭೆ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಈಗ ಏನು ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ರೆ ಹಾಗಾದ್ರೆ ಏನು ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆಯಾ ಅಥವಾ ಉಚಿತ ಘೋಷಣೆಗಳನ್ನ ಘೋಷಿಸಿ ಸರ್ಕಾರದ ಬೊಕ್ಕಸಕ್ಕೆ ಏನು ನಷ್ಟ ಉಂಟಾಗಿ ಅದನ್ನು ಸರಿದೂಗಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆಯಾ ಅನ್ನೋದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ನೋಡ್ಬೇಕು, ಬಸ್ ಪ್ರಯಾಣ ದರ ಏರಿಕೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಳ್ಳುತ್ತೋ ಇಲ್ವೋ ಅನ್ನೋಂಥದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈಗ ಬಸ್ ಪ್ರಯಾಣ ದರ ಏರಿಕೆಯ ಪ್ರಸ್ತಾಪ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸುವಂತದ್ದು ಹಣ ಸರಿದೂಗಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆಯಾ ಅನ್ನುವಂಥದ್ದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜನಸಾಮಾನ್ಯರಿಗೆ ಶಾಕ್ ನೀಡ್ತಾ ಇದೆ ರಾಜ್ಯ ಸರ್ಕಾರ. ಜನರಿಗೆ ಕಾದಿದೆಯಾ ಮತ್ತೊಂದು ದರ ಏರಿಕೆಯ ಶಾಕ್. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಲ್ಲಾ ಸಾರಿಗೆಯ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೇ ದರ ಏರಿಕೆಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಲ್ಲಾ ಸಾರಿಗೆ ಬಸ್ ಪ್ರಯಾಣ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಭೆ ಅಜೆಂಡಾದಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆಯೂ ಕೂಡ ಉಲ್ಲೇಖ ಆಗಿದೆ. ಅಲ್ಲಿಗೆ ಜನಸಾಮಾನ್ಯರು ದರ ಏರಿಕೆ ಎಲ್ಲದರ ದರ ಏರಿಕೆ ಆಯ್ತು ಅನ್ನುವಂತ ಹೊತ್ತಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ. ಮೋಸ್ಟ್ಲಿ ಹೆಣ್ಮಕ್ಳಿಗೆ ದೊಡ್ಡ ಮಟ್ಟದ ಟೆನ್ಷನ್ ಆಗಲ್ಲ. ಇಫ್ ಸಪೋಸ್ ದರ ಏರಿಕೆ ಆದ್ರೆ ಏನಿದ್ರು ಕೂಡ ಗಂಡು ಮಕ್ಕಳೇ ಯೋಚನೆ ಮಾಡಬೇಕು ದರ ಏರಿಕೆ ಆದ್ರೆ. ಈಗ ಹೆಂಡತಿ ಅಥವಾ ನಿಮ್ಮ ಮನೆಯ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾರೆ ಅಂದ್ರೆ ಅವರ ಬಸ್ ಟಿಕೆಟ್ ದರ ಕೂಡ ನೀವೇ ಭರಿಸಬೇಕು ಅಂತ ಪರಿಸ್ಥಿತಿ ಬರಬಹುದು ಅಂತ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೇ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರೂ ಟಿಕೆಟ್ ದರ ಏರಿಕೆಗೆ ಅಸ್ತು ಅಂತ ಅಂದ್ಬಿಟ್ರೆ ಜನಸಾಮಾನ್ಯರು ನಿಮ್ಮ ಜೇಬನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು. ಟಿಕೆಟ್ ದರವನ್ನ ಏರಿಕೆ ಮಾಡಿಬಿಟ್ರೆ ಡಬಲ್ ದುಡ್ಡು ಕೊಟ್ಟು ಓಡಾಡಬಹುದು ಅಥವಾ ಎಷ್ಟು ಮಟ್ಟಿಗೆ ಏರಿಕೆ ಆಗುತ್ತೋ ಅದನ್ನ ನೀವೇ ಭರಿಸಬೇಕಾಗುತ್ತೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಬರೀ ದರ ಏರಿಕೆ ಎಲ್ಲದರ ಬೆಲೆ ಏರಿಕೆ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಈಗ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ. ಮೋಸ್ಟ್ಲಿ ನಾವೆಲ್ಲ ಹೆಣ್ಮಕ್ಳು ಟೆನ್ಷನ್ ಪಡಬೇಕಾಗಿಲ್ಲ, ಯಾಕಂದ್ರೆ ನಮಗೆಲ್ಲ ಫ್ರೀ ಆಗಿದೆ. ಏನಿದ್ರು ಗಂಡ್ ಮಕ್ಳು ಟೆನ್ಷನ್ ಇದು ಹೇಗೆ? ಶ್ರುತಿ, ಹೆಣ್ಮಕ್ಳು ಟೆನ್ಷನ್ ಅಂದ್ರೂ ಕೂಡ ಜೇಬ್ ಖಾಲಿ ಆಗುವಂಥದ್ದು ಕೂಡ ಏನು ಜನಸಾಮಾನ್ಯರಂಥದ್ದು ಟೆನ್ಷನ್ ಇಲ್ಲ ಅಂದ್ರೂ ಕೂಡ. ಯಾಕಂತಂದ್ರೆ ಬಸ್ ಪ್ರಯಾಣ ದರ ಇವತ್ತಿನ ಏನು ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸಂಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಬಸ್ ದರ ಏರಿಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮುಂದಿಟ್ಟಿರುವಂಥದ್ದು. BMTC KSRTC ಬರುವಂತಹ 4 ನಿಗಮಗಳ ಎಲ್ಲಾ ನಿಗಮಗಳ ವ್ಯಾಪ್ತಿಯಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆ ಸಂಬಂಧಪಟ್ಟಂತೆ ಇಂದಿನ ಕ್ಯಾಬಿನೆಟ್ನ ಅಜೆಂಡಾದಲ್ಲಿ ಇರುವಂಥದ್ದು. ಇವತ್ತು ಕ್ಯಾಬಿನೆಟ್ ಅಜೆಂಡಾದಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಗೆ ಏನಾದರೂ ಕೂಡ ಅನುಮತಿ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂಥದ್ದು. ಒಂದು ಕಡೆ ಬಸ್ ಪ್ರಯಾಣ ಸಂಬಂಧಪಟ್ಟಂತೆ ಏನು ಮಹಿಳೆಯರಿಗೆ ಫ್ರೀ ಅಂತ ಏನು ಫ್ರೀ ಘೋಷಣೆ ಮಾಡಿದ್ರೆ, ಮತ್ತೊಂದು ಕಡೆ ಈಗ ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರ ಮುಂದಾಗಿರುವಂಥದ್ದು, ಆ ಚಿಂತನೆ ನಡೆಸಿರುವಂಥದ್ದು ಅಧಿಕೃತವಾಗಿ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಬಂದಿರುತ್ತದೆ. ಹಾಗಾದ್ರೆ ಬಸ್ ಉಚಿತ ಕೊಟ್ಟು ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ನೋಡ್ಬೇಕು, ಇಂದಿನ ಸಚಿವ ಸಂಪುಟ ಸಭೆ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಈಗ ಏನು ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ರೆ ಹಾಗಾದ್ರೆ ಏನು ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆಯಾ, ಅಥವಾ ಉಚಿತ ಘೋಷಣೆಗಳನ್ನ ಘೋಷಿಸಿ ಸರ್ಕಾರದ ಬೊಕ್ಕಸಕ್ಕೆ ಏನು ನಷ್ಟ ಉಂಟಾಗಿ ಅದನ್ನು ಸರಿದೂಗಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆಯಾ ಅನ್ನೋದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ನೋಡ್ಬೇಕು, ಬಸ್ ಪ್ರಯಾಣ ದರ ಏರಿಕೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಳ್ಳುತ್ತೋ ಇಲ್ವೋ ಅನ್ನೋಂಥದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈಗ ಬಸ್ ಪ್ರಯಾಣ ದರ ಏರಿಕೆಯ ಪ್ರಸ್ತಾಪ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸುವಂತದ್ದು ಹಣ ಸರಿದೂಗಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆಯಾ ಅನ್ನುವಂಥದ್ದು ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜನಸಾಮಾನ್ಯರಿಗೆ ಶಾಕ್ ನೀಡ್ತಾ ಇದೆ ರಾಜ್ಯ ಸರ್ಕಾರ. ಜನರಿಗೆ ಕಾದಿದೆಯಾ ಮತ್ತೊಂದು ದರ ಏರಿಕೆಯ ಶಾಕ್. KSRTC BMTC ಎಲ್ಲಾ ಸಾರಿಗೆಯ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೇ ದರ ಏರಿಕೆಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಲ್ಲಾ ಸಾರಿಗೆ ಬಸ್ ಪ್ರಯಾಣ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಭೆ ಅಜೆಂಡಾದಲ್ಲಿ ಬಸ್ ಪ್ರಯಾಣ ದರ ಪರಿಷ್ಕರಣೆಯೂ ಕೂಡ ಉಲ್ಲೇಖ ಆಗಿದೆ. ಅಲ್ಲಿಗೆ ಜನಸಾಮಾನ್ಯರು ದರ ಏರಿಕೆ ಎಲ್ಲದರ ದರ ಏರಿಕೆ ಆಯ್ತು ಅನ್ನುವಂತ ಹೊತ್ತಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ. ಮೋಸ್ಟ್ಲಿ ಹೆಣ್ಮಕ್ಳಿಗೆ ದೊಡ್ಡ ಮಟ್ಟದ ಟೆನ್ಷನ್ ಆಗಲ್ಲ. ಇಫ್ ಸಪೋಸ್ ದರ ಏರಿಕೆ ಆದ್ರೆ ಏನಿದ್ರು ಕೂಡ ಗಂಡು ಮಕ್ಕಳೇ ಯೋಚನೆ ಮಾಡಬೇಕು ದರ ಏರಿಕೆ ಆದ್ರೆ.